ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಶ್ರೀ ಪಂಚಾಕ್ಷರಿ ಸ್ವಾಮೀಜಿ ಉರಿಲಿಂಗ ಪೆದ್ದಿ ಮಠದ ಪೀಠಾಧ್ಯಕ್ಷರು ಬೇಲೂರು ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ತೆ ಅವರೇ, ನಮಸ್ತೆ. ಜಾಹೀರಾತಲ್ಲಿ ಒಂದಷ್ಟು ಅಂಶಗಳು ಬಹಳ ಆಕ್ಷೇಪಕ್ಕೆ ಕಾರಣ ಆಗ್ತಾ ಇದೆ ಅಂತ ತಾವೇ ಸಿಎಂ ಸಿದ್ದರಾಮಯ್ಯನವ್ರಿಗೆ ಒಂದು ಪತ್ರ ಬರೆದಿದ್ದೀರಿ. ಗುರುಗಳೇ, ಯಾವ ಅಂಶಗಳು ಆಕ್ಷೇಪಾರ್ಹ ಅಂತ ಅನ್ಸುತ್ತೆ? ಯಾವ್ದು ತಮ್ಮ ವಿರೋಧ? ಏನ್ ಹೇಳಕ್ ಇಷ್ಟಪಡ್ತೀರಿ? ಅವರೇ, ಉಡ್ಲಿಂಗ ಪೆದ್ದಿ ಶರಣರಾಗಲಿ, ತಳವರ್ಗದ ಶರಣರಾಗಲಿ, ಇವರೆಲ್ಲ ಕಾಯಕ ಬಿಂಬಿಸ್ತಕ್ಕಂತ ಕೆಲಸ ಮಾಡಾಕತ್ತಾರೆ. ಗುರುಮುಟ್ಟಿ ಗುರು ಆದಂತರು ಇವರೆಲ್ಲರು. ಹಿಂದಕ್ಕೇನು ಕದ್ದಿ ನಾವು ಅಸ್ಪೃಶ್ಯರಿಗೆ ಏನದ ಅಂದ್ರೆ ನೋಡ್ಲಿಕ್ಕೆ ಗುರುದೀಕ್ಷೆಯನ್ನು ಕೊಡ್ತಕ್ಕಂತಿರು. ಆ ಟೈಮಿಗೆ ಏನದ ಬೆಳಕಡಿನ ಕದ್ದು ನೋಡ್ತಕ್ಕಂಥದ್ದು ವಿಷಯ ಆಗಿರ್ಬೋದು, ಒಪ್ಕೊಂಡ್ ನಾನು ಅದಕ್ಕೆ ಎರಡನೇ ಮಾತು ಆಕ್ಷೇಪ ಇಲ್ಲ ಅವರೇ. ಆದ್ರೆ ಅದೇ ಒಂದು ತರ ಏನದಂದ್ರೆ ಫೋಟೋ ಮಾಡಿ ಇದು ಮಾಡಿಕೊಂಡ್ರೆ ಜಯಂತಿಗಳು ಆಚರಣೆ ಮಾಡಾಕತ್ತಾರ. ಯುವ ಸಮಾಜ, ಯುವ ಮುಖಂಡರು, ಯುವಕರಿಗೆ ಏನು ಸಂದೇಶ ಆಗ್ತದ ಅವರೇ? ನೀವ ಹೇಳ್ರಿ. ಒಂದ ಉರ್ಲಿಂಗ ಪೆದ್ದಿ ಕಳ್ಳಿದ್ನು ತಾನು ಕಳ್ಳು ಮಾಡ್ರಿ ಅಂತ ಹೇಳಿದೇನು ಸಂದೇಶ ಆಗ್ಬೇಕ? ಅಥವಾ ಅವ್ರದ್ದೇನು ಒಳ್ಳೆತನ ಒಂದು ಅವರು ವಿದ್ವತ್ವನ ನಾವೆಲ್ಲರಿಗೂ ಸಾರಿಸ್ಬೇಕಲ್ಲ ಅವರೇ? ವಿದ್ವತ್ವನ ಅವ್ರಿಗೆ ಎಲ್ಲರಿಗೂ ತೋರಿಸ್ಬೇಕಲ್ಲ ಅವರೇ? ಮೂಲ ಜಯಂತಿ ಮಾಡಕ್ ಕಾರಣದಲ್ಲ. ಈಗ ಎಷ್ಟೋ ಕೆಳವರ್ಗದ ಶರಣರ ಬಗ್ಗೆ ಏನದ ಅಂತಂದ್ರೆ ಇನ್ನೂ ಇದು ಆಗಿಲ್ಲ, ಸಂಶೋಧನೆ ಆಗಿಲ್ಲ. ಎಲ್ಲೋ ಸಂಶೋಧಕರು ಏನ್ ಮಾಡಾಕತ್ತಾರ, ಎಲ್ಲೋ ಕುಂತಿ ಅವ್ರಿಗೆ ತಿಳಿದಂಗ್ ಬರೆಯೋದು, ಅದೇ ಒಂದು ಸೃಷ್ಟಿ ಮಾಡೋದು, ಅದೇ ಮಾಡಾಕತ್ತಾರ. ಮೂಲ ಅವ್ರು ಸಂಶೋಧನೆ ಆಗ್ಬೇಕಲ್ಲ ಅವ್ರಿಗೆ. ಆ ಫೋಟೋ ಈಗ ಅದು ನೋಡ್ರಿ, ಹೆಗಲ ಮೇಲೆ ಹಾಕಿ ಹಿಂಗ ಕಳ್ಳನ ರೂಪ ಹಾಕಿ ಅಂತ ತೋರ್ಸ್ಲಾಕ್ ನೋಡಿದಾರ. ಅದು ಏನ್ ಅದ್ರಲ್ಲಿಂದ ಸಂದೇಶ ನೋಡ್ತದ? ನೀವೇ ಹೇಳ್ರಿ. ತಪ್ಪಾಗಲ್ಲ ಅವರೇ ಅದು. ಬೇರೆ ಭಾವಚಿತ್ರಗಳನ್ನ ಬಳಕೆ ಮಾಡ್ಕೊಳ್ಬೇಕಾಗಿತ್ತು, ಯಾಕಂದ್ರೆ ನಾವೆಲ್ಲ ಮುಂದುವರೆದಿದ್ದೀವಿ, ಸಮಾಜಕ್ಕೆ ಉತ್ತಮ ಸಂದೇಶ ಕೊಡೋ ರೀತಿಯಲ್ಲಿ ಆಗಿರ್ಬೇಕಿತ್ತು ಅದು ಅಂತ. ಅಷ್ಟೇ ಅವರೇ, ನಮ್ದು ಅಭಿಪ್ರಾಯ ಮತ್ತೇನಿಲ್ಲ ಅದು. ಅಲ್ಲ ಗುರುಗಳೇ, ಈಗ ನನಗೆ ಪ್ರಶ್ನೆ ಇರೋದು, ಈ ರೀತಿ ಉತ್ಸವ ಮಾಡ್ತಾರೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಸಮುದಾಯದ ಮಠಾಧೀಶರನ್ನ ಕಾಂಟ್ಯಾಕ್ಟ್ ಮಾಡಿ ಅಟ್ಲೀಸ್ಟ್ ಒಂದು ಬೇಸಿಕ್ ಮಾಹಿತಿ ಪಡೆದುಕೊಳ್ಬೇಕಾಗಿತ್ತು ಅಂತ. ಅದು ಯಾವ ಕೆಲಸನೂ ಆಗ್ಲಿಲ್ವಾ ಗುರುಗಳೇ? ಆಗಿಲ್ಲ ಅವ್ರೆ, ನಮ್ಗೆ ಯಾರಿಗೂ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ಅವ್ರು. ಈಗ ಬೇರೆದೀಗ ಮೊನ್ನೆ ವಿಶ್ವಗುರು ಬಸವಣ್ಣವ್ರದ್ದು ಏನದ ಅಂದ್ರ ಫೋಟೋ ಬಿಡುಗಡೆ ಮಾಡ್ಬೇಕಾದ್ರೆ ಎಲ್ಲಾ ಮಠಾಧೀಶರು ಎಲ್ಲರೂ ಕರೆಸಿ ಇದು ಫೋಟೋ ಹೆಂಗ ಅಂತ ವಿಚಾರ ಮಾಡಿ ಹಾಕಿದ್ರಲ್ಲ ಅವರೇ. ಇವ್ರು ಉರ್ಲಿಂಗ ಪೆದ್ದಿ ಫೋಟೋ ಹಾಕ್ಬೇಕಾದ್ರೆ ಯಾರನ್ನು ಸಂಪರ್ಕ ಮಾಡಿ, ಇವ್ರು ಯಾರಿಗೆ ಕೇಳಿರೋದಂದ್ರೆ ಫೋಟೋ ಇದು ಮಾಡಿದ್ರು, ತನಗ ಕುಂತಿ ತನಗ ಮನ್ಸಿಗೆ ಬಂದಾಗ ಒಂದು ಫೋಟೋ ಮಾಡಿ ತಾನೇ ಇದು ಮಾಡಿದ್ರು, ಹೆಂಗದು ತಪ್ಪಾಗ್ತದಲ್ಲ ಅದು? ಕರೆಕ್ಟು. ಗುರುಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದೀರಿ, ಅಟ್ಲೀಸ್ಟ್ ಆ ಕಡೆಯಿಂದ ಏನಾದರೂ ರೆಸ್ಪಾನ್ಸ್ ಸಿಗ್ತಾ ಇದೆಯಾ? ಜೊತೆಗೆ ಅಲ್ಲಿ ಸ್ಥಳೀಯ ಆಡಳಿತ ಮಂಡಳಿಯವರಿಗೆ ಮೊದಲು ಪ್ರಶ್ನೆ ಮಾಡಬೇಕಿತ್ತು ಗುರುಗಳೇ, ಅಟ್ಲೀಸ್ಟ್ ಅದನ್ನು ಸರಿ ಮಾಡುವಂತ ಹಂತ ಅಲ್ಲೇ ಆಗ್ಬೇಕಾಗಿತ್ತು ಅಂತ. ಹೌದಕ್ಕೆ ಅವರೇ, ಎಲ್ಲರಿಗೂ ಫೋನ್ ಮಾಡಿ ಹೇಳಾಕತ್ತಿದ್ವು, ಹಾಕ್ಬೇಡ್ರಪ್ಪ 2 ವರ್ಷ ಆಯ್ತು ಹೇಳಾಕತ್ತಿದ್ವಿ ಅವರೇನು, ಅದು ಫೋಟೋ ಹಾಕ್ಬೇಡ್ರ ಅಂತ ನಾವೇ ಹೇಳಾಕತ್ತಿದ್ವಿ ಸಂಸ್ಥದವ್ರಿಗೆ, ಅವ್ರಿಗೆ ಎಲ್ಲರಿಗೆ. ಮತ್ತೆ ಅದೇ ಹಾಕ್ತಾರ ಅವ್ರಿಗೆ. ಎಷ್ಟು ಸಲ ಹೇಳ್ಬೇಕಂತ ಅದಕ್ಕೆ ನೆತ್ತಿ ಖರಾಬ್ ಹಾಕಿ ಅಂದ್ರೆ ಸರ್ಕಾರದಿಂದ ಇದು ಒಂದು ಆಗ್ಲಿ ಅಂತೇಳಿ ನನ್ನ ಅಭಿಪ್ರಾಯ ಏನದಂದ್ರೆ, ಅದಕ್ಕೆ ನಾನು ಸರ್ಕಾರ ಸಿದ್ದರಾಮಯ್ಯವ್ರಿಗೆ ಒಂದು ಲೆಟರ್ ಬರ್ದೀನಿ ಅವ್ರಿಗೆ. ಕನ್ನಡ ಸಂಸ್ಕೃತಿ ಇಲಾಖೆಗೆ ಒಂದು ಬರ್ದೀನಿ, ನಿಮ್ದು ಸಿದ್ದರಾಮಯ್ಯವ್ರಿಗೆ ಒಂದು ಬರ್ದೀನಿ, ಡಿ ಕೆ ಶಿವಕುಮಾರ್ಗೆ ಒಂದು ಬರ್ದೀನಿ. ಏನಾದ್ರೂ ಏನು ಉತ್ತರ ಬರ್ಲಿಲ್ಲ ಅವ್ರಿಗೆ. ಉತ್ತರ ಬಂದಾಗ ಏನೋ ನೋಡ್ಬೇಕು ಏನ್ ಹೇಳ್ತಾರ ಅವ್ರು, ಏನ್ ಅಭಿಪ್ರಾಯ, ಏನ್ ಪ್ರತಿಕ್ರಿಯೆ ಕೊಡ್ತಾರಲ್ಲ. ಓಕೆ ಗುರುಗಳೇ, ಸರಿ ಆಗ್ಲಿ. ನಿಮ್ಮ ಭಾವನೆಗಳಿಗೆ ಧಕ್ಕೆ ಆಗದೆ ಇರೋ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಲಿ ಅಂತ ಹೇಳ್ತಾ ಧನ್ಯವಾದಗಳು ಗುರುಗಳೇ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ.